ವ್ಯಾಯಾಮ ಮಾಡಿದರೆ ಈಗ ವ್ಯಾಯಾಮ ಮಾಡಿಬಿಟ್ಟು ಸ್ನಾಯುಗಳನ್ನು ಡೆವಲಪ್ ಮಾಡಬೇಕು ಅಂತ ಒಂದು ಮನಸ್ಸು ಈ ಯೋಜನೆಯಲ್ಲಿ ಇರ್ತದೆ. ಈಗ ನಾವು ಫ್ಯಾಟ್ ಎಂಬುದು ಎಷ್ಟು ಕೆಟ್ಟದೋ ಸ್ನಾಯುಗಳು ಕೂಡ ಅಷ್ಟೇ ಕೆಟ್ಟದು. ನಂಬರ್ 1 ಯಾಕೆಂತ ಹೇಳಿದರೆ ಈಗ ಈ ಫ್ಯಾಟ್ಗಳಿಗೆ ಹಾರ್ಟ್ ಜಾಸ್ತಿ ಕೆಲಸ ಮಾಡಬೇಕಂದ್ರೆ ಫ್ಯಾಟ್ ಎಲ್ಲ ಜೀವ ಇರಬೇಕಲ್ಲ ಅದಕ್ಕೆ. ಸೊ ರಕ್ತ ಸಂಚಾರ ಜಾಸ್ತಿ ಹೋಗಬೇಕು. ಅದೇ ರೀತಿ ಸ್ನಾಯುಗಳಿಗೂ ಅಷ್ಟೇ ರಕ್ತ ಸಂಚಾರ ಬೇಕು. ಯಾವಾಗ ಇಲ್ಲಿ ಯಾವುದು ನಿಮ್ಮದು ಬ್ರೈನ್ ಚೆನ್ನಾಗಿರಬೇಕು, ಮಸಲ್ ಚೆನ್ನಾಗಿರಬೇಕು, ನೀವು ಚೆನ್ನಾಗಿ ಕೆಲಸ ಮಾಡ್ತೀರಾ, ನೀವು ಸೌದೆ ಹೊಡಿತೀರಾ, ನೀವು ಇದು ಏನು ಕಷ್ಟದ ಕೆಲಸ ಮಾಡ್ತೀರಾ, ಆಗ ನಿಮಗೆ ಸ್ನಾಯುಗಳು ಬೇಕಾಗತ್ತೆ. ಸುಮ್ಮನೆ ಭಾರ ಎತ್ತಲಿಕ್ಕೆ ಬೇಕಾಗಿದ್ದ ಸ್ನಾಯುಗಳನ್ನು ನಾವು ಡೆವಲಪ್ ಮಾಡಿದರೆ ಅದು ಫ್ಯಾಟಿನಷ್ಟೇ ಕೆಟ್ಟದು. ಅದರಿಂದ ಯಾರು ಸುಮ್ಮನೆ ಸ್ನಾಯುಗಳನ್ನು ಡೆವಲಪ್ ಮಾಡಬೇಕು, ಪ್ಯಾಕ್ಸ್ ಡೆವಲಪ್ ಮಾಡಬೇಕು. ಈಗ ಒಬ್ಬ ಇವನಿದ್ದಾನೆ, ವೆಯ್ಟ್ ಲಿಫ್ಟರ್ ಇದ್ದಾನೆ ಅಥವಾ ಬಾಕ್ಸರ್ ಇದ್ದಾನೆ, ಅವನು ಡೆವಲಪ್ ಮಾಡ್ಕೊಳ್ಬೇಕು. ಯಾಕಂದರೆ ಅದು ಅವನ ಕೆಲಸಕ್ಕೋಸ್ಕರ ಅವನು ಡೆವಲಪ್ ಮಾಡ್ತಾನೆ. ಇಲ್ಲಿ ಇರುವುದೇ ಇಷ್ಟು, ಯಾವುದು ಕೆಲಸ ಮಾಡ್ತಾ ಇರ್ತದ ಅದಕ್ಕೆ ಆರೋಗ್ಯ ಬರ್ತಾ ಇರ್ತದೆ. ಈಗ ಅದೇ ಡಾರ್ವಿನ್ ವಿಕಾಸವಾದ ಅಂತ ಹೇಳ್ತೇವೆ. ಮಂಗನಿಗೆ ಇಷ್ಟು ಉದ್ದ ಬಾಲ ಇತ್ತು ಅಲ್ವಾ, ಮಂಗ ನಡಿಲಿಕ್ಕೆ ಶುರು ಮಾಡಿದ ಮೇಲೆ ಬಾಲದ ಅವಶ್ಯಕತೆ ಬರಲಿಲ್ಲ, ಬಾಲ ಸಣ್ಣದಾಗ್ತಾ ಬಂತು, ಜಿರಾಫೆದ ಕುತ್ತಿಗೆ ಎತ್ತರಾಗ್ತಾ ಬಂತು. ಸೊ ನಾವು ಕೆಲಸ ಮಾಡಿದ ಹಾಗೆ ನಮ್ಮ ಜೀವದ ಪ್ರತಿಯೊಂದು ಅಂಗಾಂಗಗಳು ದಷ್ಟಪುಷ್ಟವಾಗಿ ಬೆಳೀತಾ ಬರುತ್ತದೆ. ನಾವು ಸುಮ್ಮನೆ ಡೆವಲಪ್ ಮಾಡಿದ ಹಾಗೆ ಅದಕ್ಕೆ ಹಾರ್ಟ್ ಮೇಲೆ ಜಾಸ್ತಿ ಪ್ರೆಷರ್ ಬೀಳುತ್ತೆ, ಇದರ ಮೇಲೆ ಬಂದೇ ಬರುತ್ತೆ. ಅದರ ಬಗ್ಗೆ ಏನು ತಪ್ಪು ಕಲ್ಪನೆಗಳಿಲ್ಲ. ಮಾಡಿದ ಮೇಲೆ ಬಾಲದ ಅವಶ್ಯಕತೆ ಬರಲಿಲ್ಲ, ಬಾಲ ಸಣ್ಣದಾಗ್ತಾ ಬಂತು, ಜಿರಾಫೆದ ಕುತ್ತಿಗೆ ಎತ್ತರಾಗ್ತಾ ಬಂತು. ಸೊ ನಾವು ಕೆಲಸ ಮಾಡಿದ ಹಾಗೆ ನಮ್ಮ ಜೀವದ ಪ್ರತಿಯೊಂದು ಅಂಗಾಂಗಗಳು ದಷ್ಟಪುಷ್ಟವಾಗಿ ಬೆಳೀತಾ ಬರುತ್ತದೆ. ನಾವು ಸುಮ್ಮನೆ ಡೆವಲಪ್ ಮಾಡಿದ ಹಾಗೆ ಅದಕ್ಕೆ ಹಾರ್ಟ್ ಮೇಲೆ ಜಾಸ್ತಿ ಪ್ರೆಷರ್ ಬೀಳುತ್ತೆ, ಇದರ ಮೇಲೆ ಬಂದೇ ಬರುತ್ತೆ. ಅದರ ಬಗ್ಗೆ ಏನು ತಪ್ಪು ಕಲ್ಪನೆಗಳಿಲ್ಲ. ಮಾಡಿದ ಮೇಲೆ ಬಾಲದ ಅವಶ್ಯಕತೆ ಬರಲಿಲ್ಲ, ಬಾಲ ಸಣ್ಣದಾಗ್ತಾ ಬಂತು, ಜಿರಾಫೆದ ಕುತ್ತಿಗೆ ಎತ್ತರಾಗ್ತಾ ಬಂತು. ಸೊ ನಾವು ಕೆಲಸ ಮಾಡಿದ ಹಾಗೆ ನಮ್ಮ ಜೀವದ ಪ್ರತಿಯೊಂದು ಅಂಗಾಂಗಗಳು ದಷ್ಟಪುಷ್ಟವಾಗಿ ಬೆಳೀತಾ ಬರುತ್ತದೆ. ನಾವು ಸುಮ್ಮನೆ ಡೆವಲಪ್ ಮಾಡಿದ ಹಾಗೆ ಅದಕ್ಕೆ ಹಾರ್ಟ್ ಮೇಲೆ ಜಾಸ್ತಿ ಪ್ರೆಷರ್ ಬೀಳುತ್ತೆ, ಇದರ ಮೇಲೆ ಬಂದೇ ಬರುತ್ತೆ.